ಹುಬ್ಬಳ್ಳಿ ಧಾರವಾಡನಾಗ ನೋಡೋವಂಥ ಪ್ಲೇಸಸ್ ಯಾವ್ಯಾವ ಅಂದರ್ರಿ, ಪ್ರಸಿದ್ಧವಾದ ಸಿದ್ಧಾರೂಢ ಮಠ, 3000 ಮಠ, ಶಿರೂರು ಪಾರ್ಕ್ನಾಗಿರೋ ಅಯ್ಯಪ್ಪ ಸ್ವಾಮಿ ಮಂದಿರ ರೀ, ಜೈನ್ ಮಂದಿರ, ವರೂರು ಒಳಗಿರೋ ನವಗ್ರಹ ತೀರ್ಥ, ಐತಿಹಾಸಿಕ ಉಣಕಲ್ನಾಗಿರೋ ಚಂದ್ರಮೌಳೇಶ್ವರ ದೇವಸ್ಥಾನ, ಹಿಂಗೆ ಬಹಳಷ್ಟು ಇನ್ನೂ ಹಲವಾರು ದೇವಸ್ಥಾನಗಳವ ರೀ. ಅದ್ರೊಳಗೆ ಇನ್ನೊಂದು ಪ್ರಸಿದ್ಧವಾದ ದೇವಸ್ಥಾನ ಅಂದರ್ರಿ ಶಿವಶಕ್ತಿ ಧಾಮ. ಈ ಶಿವಶಕ್ತಿ ಧಾಮ ದೇವಸ್ಥಾನ ಎಲ್ಲಿ ಬರ್ತದ ಅಂದರ್ರಿ, ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಪಾಲಿಕೊಪ್ಪ ಗ್ರಾಮದೊಳಗೆ ಅದ ರೀ. ಈ ಪಾಲಿಕೊಪ್ಪ ಗ್ರಾಮ PB ರೋಡ್ ಮೇಲೆನ ಅದ ರೀ. PB ರೋಡ್ ಅಂದ್ರೆ ಪುನಾ ಬೆಂಗಳೂರು ರೋಡ್. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಅವಾಗ ಇದು ಬಲಕ್ಕೆ ಬರ್ತದ ರೀ ದೇವಸ್ಥಾನ. ಆಮೇಲೆ ಬೆಂಗಳೂರಿಂದ ಹುಬ್ಬಳ್ಳಿಗೆ ಬರುವಾಗ ಎಡಕ್ಕೆ ಬರ್ತದ ರೀ. ಈ ಶಿವಶಕ್ತಿ ಧಾಮ ದೇವಸ್ಥಾನ ರೀ ಹುಬ್ಬಳ್ಳಿಯಿಂದ 20 ಕಿಲೋಮೀಟರ್ ದೂರದೊಳಗದ. ಹುಬ್ಬಳ್ಳಿ ಧಾರವಾಡ ಜನತೆಗೆ ಇದೊಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಆಗೈತೆ ರೀ. ಈ ಇಡೀ ಶಕ್ತಿ ಧಾಮ ರೀ 8 ಎಕರೆ ಜಮೀನೊಳಗೆ ಮಾಡ್ಯಾರ್ರಿ. ಈ ದೇವಸ್ಥಾನವನ್ನು ರೀ VRL ಸಂಸ್ಥೆಯ ಚೇರ್ಮನ್ರಾದ ವಿಜಯ್ ಶಂಕೇಶ್ವರ್ ಅವರು ಕಟ್ಟಿಸಿರ್ತಾರೆ. ಈ ದೇವಾಲಯ ಕಟ್ಟಿಸ್ಲಿಕ್ಕೆ ಮುಖ್ಯ ಉದ್ದೇಶ ಏನಾಗಿತ್ತಂದ್ರಿ, ವಿಜಯ್ ಶಂಕೇಶ್ವರ್ ಅವರ ಕನಸಾಗಿತ್ತು ಇದು. ಅದಕ್ಕೆ ಈ ದೇವಸ್ಥಾನವನ್ನು ಅವರು ಕಟ್ಟಿಸ್ತಾರೆ. ಈ ದೇವಸ್ಥಾನವನ್ನು ಫೆಬ್ರವರಿ 22, 2024ರಂದು ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ವಿಧುಶೇಖರ್ ಭಾರತಿ ಸ್ವಾಮೀಜಿಯವರು ಉದ್ಘಾಟನೆ ಮಾಡ್ಯಾರ್ರಿ. ಈ ದೇವಸ್ಥಾನವನ್ನು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯೊಳಗೆ ನಿರ್ಮಾಣ ಮಾಡ್ಯಾರ್ರಿ. ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಿ ಅವರಿಗೆಲ್ಲ ಧನ್ಯವಾದಗಳು ರೀ. ಯಾರು ಮಾಡಿಲ್ಲ ಮಾಡಿರಿ. ಹಂಗೆ ನಮ್ಮ ವಿಡಿಯೋಗಳನ್ನು ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಗುಡಿದ ಮೇನ್ ಎಂಟ್ರೆನ್ಸ್ ರೀ, ಅದ್ರ ಬಾಜುಕ ಬೈಕ್ ಮತ್ತು ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಸಪ್ರೇಟ್ ವ್ಯವಸ್ಥೆನೂ ಮಾಡ್ಯಾರ್ರಿ. ಇದು ನೋಡ್ರಿ ಮೇನ್ ಒಳಗಡೆ ಹೋಗುವಾಗ ಇದು ಮೇನ್ ಡೋರ್ ರೀ. ಇದು ವುಡನ್ನಿಂದ ಮಾಡ್ಯಾರ. ನೋಡ್ರಿ ತಕ್ಷಣ ಎಷ್ಟು ಚಂದ ಮಾಡ್ಯಾರ ನೋಡ್ರಿ, ಭಾರಿ ಚಂದ ಆಗೈತಿ ಈ ದೇವಸ್ಥಾನ. ಈ ದೇವಸ್ಥಾನ ರೀ ಶಿವನ ದೇವಸ್ಥಾನ ಆಗೈತಿ. ಇದಕ್ಕೆ ಆನಂದೇಶ್ವರ ಅಂಥೇಳಿ ಕರೀತಾರ್ರಿ. ಅದ್ರ ಎದುರುಗಡೆನ ನಂದಿ ಮಹಾರಾಜರು ಕುಂತಾರ್ರಿ. ದೇವಸ್ಥಾನದ ಪಕ್ಕದಲ್ಲಿ ಶನೇಶ್ವರ ದೇವಾಲಯ ಐತ್ರಿ. ಅದರ ಎದುರುಗಡೆನ ವಿಜಯ ಗಣಪತಿ ದೇವಾಲಯ ಐತಿ. ಅದ್ರ ಪಕ್ಕದೊಳಗ ಜ್ಞಾನಾಂಬಿಕಾ ದೇವಿಯ ದೇವಾಲಯ ಐತ್ರಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರ ನವಗ್ರಹ ದೇವಾಲಯ ಐತ್ರಿ. ಈ ಗುಡಿ ನೋಡ್ರಿ ನೋಡ್ಲಿಕ್ಕೆ ಭಾಳ ಚಂದ ಕಾಣಿಸ್ತದ. ಈವ್ನಿಂಗ್ ಹೊತ್ತು ಲೈಟಿಂಗ್ಸ್ನಾಗ ಇನ್ನೂ ಚಂದ ಕಾಣಿಸ್ತದ. ನಾವು ಹಿಂಗಾಗಿ ಇಲ್ಲಿ ನೋಡ್ಲಿಕ್ಕೆ ಈವ್ನಿಂಗ್ ಬಂದಿದ್ವಿ ರೀ. ಅದ್ರ ಜೊತೆಗೆ ಈ ಗುಡಿದ ಇನ್ನೊಂದು ವಿಶೇಷತೆ ಅಂದ್ರೆ ಈ ಗುಡಿ ಒಳಗ ಗೋಶಾಲೆ ಅದ. ಈ ಗೋಶಾಲೆ ಒಳಗ 20 ಗೋಗಳು ನಿಲ್ಲುವಷ್ಟು ಜಾಗ ಐತ್ರಿ. ಇಲ್ಲಿ ಬರೀ ದೇವರ ಪೂಜೆ ಅಲ್ದ ನೀವು ಗೋಗಳ ಪೂಜೆನೂ ಮಾಡಿಸ್ಬೋದ್ರಿ. ನಾವು ಹಳೆ ಕಾಲದ ದೇವಸ್ಥಾನದಾಗ ನೋಡಕ್ ಹೋದಾಗ್ರಿ ಎಲ್ಲರೂ ಅಲ್ಲಿ ಪುಷ್ಕರಣಿಯನ್ನು ನೋಡಿರ್ತೇವಿ. ಸಾಮಾನ್ಯವಾಗಿ ಹಳೆ ಕಾಲದ ದೇವಸ್ಥಾನದೊಳಗೆ ಪುಷ್ಕರಣಿ ಅದ. ಆದ್ರೆ ಈ ದೇವಸ್ಥಾನದೊಳಗೂ ಪುಷ್ಕರಣಿಯನ್ನು ಮಾಡ್ಯಾರ್ರಿ. ಇದೊಂದು ವಿಶೇಷತೆ ಇಲ್ಲಿದೆ. ಈ ದೇವಸ್ಥಾನವನ್ನು ತಮಿಳುನಾಡಿನ ಕೆ ಸ್ವಾಮಿನಾಥನ್ ಆರ್ಕಿಟೆಕ್ಟ್ ಇವರು ಉಸ್ತುವಾರಿ ಒಳಗೆ ಈ ಗುಡಿಯನ್ನು ಕಟ್ಟಿಸ್ಯಾರ್ರಿ.
ಸತತ 4 ವರ್ಷದಿಂದ ಈ ದೇವಸ್ಥಾನ ನಿರ್ಮಾಣ ಕಾರ್ಯ ಮಾಡಿದ್ರಿ. ಆಮೇಲೆ ಮಧುರೈನ 50 ಶಿಲ್ಪಿಗಳು ಈ ದೇವಸ್ಥಾನ ನಿರ್ಮಾಣ ಒಳಗೆ ತೊಡಗಿದ್ದರು. ದೊಡ್ಡಬಳ್ಳಾಪುರದಿಂದ ಕಲ್ಲುಗಳನ್ನು ತರಿಸಿ ದೇವಾಲಯದ ಕಟ್ಟಡ ನಿರ್ಮಾಣ ಮಾಡ್ಯಾರ್ರಿ. ತಮಿಳುನಾಡಿನ ವಾಲ್ಜಾಬಾದ್ದಿಂದ ಕಪ್ಪು ಶಿಲೆಗಳನ್ನು ತರಿಸಿ ವಿಗ್ರಹ ಕೆತ್ತಲಾಗಿದೆ. ಕವಚ, ಕಳಶ, ಪ್ರಭಾವಳಿಗಳನ್ನು ಕುಂಭಕೋಣದಿಂದ ತಂದ ಕಲ್ಲಿನಿಂದ ರೂಪಿಸಲಾಗಿದೆ. ಈ ದೇವಸ್ಥಾನ ಈವ್ನಿಂಗ್ ಭಾಳ ಚಂದ ಕಾಣಿಸ್ತದ ರೀ. ಎಲ್ಲರೂ ಬಂದು ಈ ದೇವಸ್ಥಾನವನ್ನು ನೋಡ್ರಿ. ಹಂಗೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.